ಯು ವಿಲ್ ಫಾಲ್ ಇನ್ ಲವ್ ಅರ್ಮೇನಿಯಾಗೆ ಬಂದರೆ. ಮೇಕಪ್ ಮಸ್ತ್ ಇರುತ್ತೆ, ಮೇಕಪ್ ಐಟಮ್ ಜಸ್ಟ್ 60 ರೂಪೀಸ್ ಗೈಸ್, ಜಸ್ಟ್ 60 ಅಷ್ಟೇ. ಅದು ಯೂಸ್ ಆ್ಯಂಡ್ ಎಷ್ಟು ರಿಪೀಟೆಡ್ ಯೂಸ್ ಮಾಡ್ಬೋದು. ನಾನು ಮೇಕಪ್ ಏರ್ಪೋರ್ಟ್ಗೆಲ್ಲ ಹೋಗ್ಬೇಕಾದ್ರೆ ಇದ್ರೊಳಗೆ ಇಟ್ಕೊಂಡು ಬಂದು ಇದ್ರಲ್ಲಿ ಇಟ್ಕೊಂಡು ಬಂದಿದ್ದೆ ಗೈಸ್. ಮಹಾಲಕ್ಷ್ಮಿ ಸ್ವೀಟ್ಸ್ ಇಲ್ಲಿ ಹತ್ರದಲ್ಲಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೌಲ್ಯ ಗೌಡ ವ್ಲಾಗ್ಸ್. ಇವತ್ತು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಈ ಒಂದು ವ್ಲಾಗ್ನ ಇವತ್ತು ಯೂನಿವರ್ಸಿಟಿಯಿಂದ ಬರ್ತಾ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನಂದರೆ ನಿನ್ನೆ ವೇದ ಬರ್ಡೇ ಇತ್ತು, ಸೆಲೆಬ್ರೇಷನ್ಸ್ ಎಲ್ಲ ಮಾಡಿದ್ವಿ. ನಾನು ವೀಡಿಯೋ ಆನ್ ಮಾಡೋಕ್ಕೆ ಹೋಗಲಿಲ್ಲ, ಬಟ್ ಯಾಕಂದರೆ ಸಂದೀಪ್ ಬರ್ಡೇಗೆ ಏನೇನು ಮಾಡಿದ್ವಿ ಅದೇ ಮನೇಲೆಲ್ಲ ಕುಕ್ ಮಾಡಿಕೊಂಡು ಅದೇ ಮಾಡಿದ್ವಿ. ಆದರೆ ಇವತ್ತು ನಾವು ವೇದಾಗೆ ಬರ್ಡೇ ಗಿಫ್ಟ್ ಶಾಪಿಂಗ್ ಹೋಗ್ತಾಯಿದ್ದೀವಿ. ನೆನ್ನೆನೇ ಬರ್ಡೇ ಆಗೋಯಿತು, ಬನ್ನಿ ಹೋಗೋಣ. ಆ್ಯಂಡ್ ಇವತ್ತು ಆ ಬರ್ಡೇ ಗಿಫ್ಟ್ಸ್ ಎಲ್ಲ ತೊಗೊಂಡು ಏನೋ ಒಂದು ಗೇಮ್ ಥರ ಆಡಿಸಿ ಗಿಫ್ಟ್ನ ಕೊಡೋಣ. ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ವಿತೌಟ್ ಎನಿ ಫರ್ದರ್ ಡಿಸ್ಕಷನ್, ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಸೊ ಗೈಸ್, ಏನಂದರೆ ಇವಾಗ ಕರೆಂಟ್ಲಿ ವೇದಾಗೆ ಮೇಕಪ್ ಐಟಮ್ಸ್ ಬೇಕಂತೆ. ಸೊ ಅದಕ್ಕೆ ನಾವು ಮೇಕಪ್ ಐಟಮ್ನ ಕೊಡೋಣ ಅಂತ ಬಂದಿದ್ದೀವಿ. ಇಲ್ಲಿ ಮೇಕಪ್ ಬ್ಯಾಗ್ಸ್ ತೊಗೊಳ್ಳೋಣ ಫಸ್ಟು, ಅದಾದಮೇಲೆ ಮೇಕಪ್ ಐಟಮ್ಗಳನ್ನ ತೊಗೊಳ್ಳೋಣ. ಅವಳು ಅಂದರೆ ಮೇಕಪ್ ಐಟಮ್ ತೊಗೋಬೇಕಂತ ಸೃಷ್ಟಿ ಜೊತೆ ಹೇಳಿದ್ಲಂತೆ ಒಂದ್ಸರಿ. ಅದಕ್ಕೆ ಎಷ್ಟು ಚೆನ್ನಾಗಿದೆ ಎಲ್ಲ. ಇದು ಕಿತ್ತೋಗುತ್ತೆ ಬೇಗ ಈ ಥರ, ಬಟ್ ದೀಸ್ ಆರ್ ಗುಡ್, ಕ್ಯೂಟ್. ಇಲ್ಲಿ ನೋಡು, ಇದೆಷ್ಟು ಕ್ಯೂಟ್ ಇದೆ. ಹಾಂ, ಯಾಕೆ ಇವಾಗ ಏನು ತಗೋತಿದ್ದೀವಿ ನಾವು ಹೇಳು? ಹಾಂ, ನನಗೊಂದು ತಗೊಡಕ್ಕೆ ನಂಗೊಂದು ತಗೊಡು ಪ್ಲೀಸ್. ನನ್ನ ಹತ್ರ ಗೈಸ್ ಹಾಂ, ನನ್ನ ಹತ್ರ ಒಂದು ಮೇಕಪ್ ಬ್ಯಾಗು ಇಲ್ಲ, ಒಂದು ಮೇಕಪ್ ಬ್ಯಾಗ್ ಇಲ್ಲ ನನ್ನ ಹತ್ರ. ಅಷ್ಟು ಮೇಕಪ್ ಐಟಮ್ ಇಟ್ಕೊಂಡು ನನ್ನ ಹತ್ರ ಒಂದು ಮೇಕಪ್ ಬ್ಯಾಗ್ ಒಂದು ಇಲ್ಲ. ನಾನು ಪ್ರತಿ ಸರಿ ಹೇಳಿ ನನಗೆ ತಗೋಯ್ತು. ಸೊ ಇವಾಗ ಏನು ತಗೊಳ್ಳೋಣ ಬನ್ನಿ ಗೈಸ್. ಇದು ನಂಗೆ ಸಖತ್ ಇಷ್ಟ ಆಗಿದೆ. ನಾವು ವೇದಕ್ಕೆ ತೊಗೊತಿದ್ದೀವಿ. ನನಗೂ ತೊಗೋಬೇಕಂತ ಅನ್ಸೈತೆ, ಬಟ್ ವೇದಕ್ಕೆ ತೊಗೊಂಡ್ರೆ ನಾನು ಸೇಮ್ ತೊಗೊಳ್ಳಲ್ಲ, ನಾನು ಬೇರೆ ಏನಾದ್ರು ತೊಗೊತೀನಿ. ಕ್ಯೂಟ್ ಇದೆ ಅಲ್ಲ, ಕ್ಯೂಟ್. ಎಸ್ ಗೈಸ್, ಏನಂದರೆ ಜಾಸ್ತಿ ಪಿಂಕ್ ಐತಾ? ಜಾಸ್ತಿ ಪಿಂಕ್ ಐತೆ ಗೈಸ್. ಏನಂದರೆ ಇಲ್ಲಿ ವರ್ಕ್ ಮಾಡ್ತಾರಲ್ಲ, ನೋಡ್ತಾಯಿದ್ದೀವಿ ನಾವು, ಅವ್ರಿಗೆ ಹೇಳ್ಬಿಟ್ಟು ತೊಗೊತಿದ್ದೀವಿ. ಅಂದರೆ ಅವ್ರ ಶೇಡ್ಸ್ ಡಿಫ್ರೆಂಟ್ ಇರುತ್ತೆ, ಸೊ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ. ಇವಾಗ ಬ್ಲಷ್ ತೊಗೊತಿದ್ದೀವಿ ನಾವು. ಬ್ಲಷ್ನ ಅವಳಿಗೆ ಕೇಳ್ಬಿಟ್ರೆ ಬೆಸ್ಟ್ ಅಲ್ಲ, ಹೆಮ್ಮಗೆ ಕೇಳಿದ್ರೆ 1 2 3 4 ಎಲ್ಲ ಅಮ್ಮನ ಕೇಳ್ಬಿಟ್ಟು ತಗೋ ನೋಡಿ ಗೈಸ್. ಮೆಹಂದಿನೂ ಇಟ್ಟವ್ರಿ. ಇದು ಪೇಸ್ಟ್ ಆ್ಯಂಡ್ ರಿಮೂವ್ ಮೆಹಂದಿ, ಮತ್ತು ಇನ್ನೊಂದು ಮೆಹಂದಿನೂ ಸಿಗುತ್ತೆ ಮಾಮೂಲಿ ನಮ್ಮ ಥರದ್ದು. ಎವ್ರಿವೇರ್ ಇಂಡಿಯಾ ಗೈಸ್. ಬ್ಲಷ್ ಯಾವ್ದು ತಗೊಳ್ಳೋದು? ಲೈ ಚೆನ್ನಾಗೈತೆ ಅಷ್ಟೇ, ಫೈನಲ್ ನೋಡೋದು ಚೆನ್ನಾಗೈತೆ. ಬ್ಲಷ್ ಯಾವ್ದು ತಗೊಳ್ಳೋದು ಅಂತ ಗೊತ್ತಾಯ್ತಿರ್ಲಿಲ್ಲ. ಎಸ್, ತಗೊಂಡ್ವಿ ಫೈನಲ್. ಇಷ್ಟು ತಗೊಂಡಿದ್ದೀವಿ ಗೈಸ್. ಇಲ್ಲಿ ಯಾವುದೇ ಫೇಸ್ ಮಾಸ್ಕ್ ತೊಗೊಳ್ಳಿ, ಜಸ್ಟ್ 15 to 20 ರೂಪೀಸ್ ಅಷ್ಟೇ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಇಲ್ಲಿ ನೋಡಿ ಬೇಡ. ಸೊ ಗೈಸ್, ವೇದಾಗೆ ಇದನ್ನು ತಗೊಂಡ್ವಿ, ಅದಕ್ಕೆ ನಾನು ಇದನ್ನು ತಗೋತೀನಿ. ಇದನ್ನು ತಗೊಳ್ಳೋಣ ಅಂದ್ಕೊಂಡೆ. ಜಿಂಗಲ್ ಅದು ರೇಡಿಯಂ ಕಲರ್ ಆಗೋಯ್ತು. ಚೆನ್ನಾಗಾಯ್ತು, ಒಂಥರ ಕ್ಯೂಟಾಗಿ ಬಾಬಿ ಥರ. ಅದಕ್ಕೆ ಇದನ್ನು ತಗೊತಿದ್ದೀನಿ ನಾನು. ಫೈನಲಿ ತಗೋತಿದ್ದೀನಿ. ಕೊಡುತ್ತೆ ಹೇಗೆ ಅನಿಸ್ತೈತಿ? ಇಬ್ರು ಒಂದೇ ಕಲರ್. ಇಬ್ಬರು ಒಂದೇ ಕಲರ್ ಆಯ್ತು, ಬೈಕೊಂಡು ಹೋಗ್ತಾಳೆ. ಹೆಂಗೆ ಅನ್ಸೈತೆ? ಫೈನಲಿ ತಗೋತಿದ್ದೀನಿ. ಅಮ್ಮ ಎಷ್ಟು ದಿನದಿಂದ ತಿಂಗಳುಗಳಿಂದ ನಾನು ದಿನ ಪ್ರತಿ ಸರಿ ಹೋದಾಗ ನೋಡ್ತೀನಿ, ತಗೊಳ್ತೀನಿ. ಹಂಗೆ ಕೇಳಿ ಅಲ್ಲೇ. ಸೊ ಗೈಸ್, ಏನು ಕಲೆಕ್ಷನ್ಸ್ ಐತೆ ಅಂದರೆ ಮಸ್ತ್ ಕಲೆಕ್ಷನ್ಸ್ ಐತೆ ಎಲ್ಲ. ಇವಾಗ ನಾವು ಕಾಂಟೋರ್ ಮತ್ತು ಹೈಲೈಟರ್ದು ಮಿಕ್ಸ್ ಇದೆ, ಇದು ಎರಡೂ ಇದೆ ಇದರಲ್ಲಿ. ಇದನ್ನು ತೊಗೊತಿದ್ದೀವಿ. ಆಮೇಲೆ ಇನ್ನೊಂದು ಬ್ಲಷ್ ಇದೆ, ಇದು ತೊಗೊತಿದ್ದೀವಿ. ಏನು ಬೇಕು ಅಕ್ಕಂಗೆ ಇರಬೇಕಂತ ನೋಡಿ. ಇಲ್ಲಿ ಎಷ್ಟೈತೆ, ಎಲ್ಲ ಒಂದರಲ್ಲೇ ಗೈಸ್. ಯು ವಿಲ್ ಫಾಲ್ ಇನ್ ಲವ್. ಮೇಕಪ್ ಹಚ್ಚಲ್ಲ ಅಂದ್ರೆ ಒಂಚೂರು ಹಚ್ತೀನಿ, ಅದಕ್ಕಾದ್ರೆ ಎಷ್ಟು ಅನಿಸ್ತದೆ. ಯು ವಿಲ್ ಫಾಲ್ ಇನ್ ಲವ್ ಅರ್ಮೇನಿಯಾಗೆ ಬಂದರೆ. ಮೇಕಪ್ ಮಸ್ತ್ ಇರುತ್ತೆ, ಮೇಕಪ್ ಐಟಮ್ ತೊಗೊಳ್ಳೋಣ ಅಂತ ಕೇಳು ಗೈಸ್. ಇವಾಗ ನಾವು ನೇಲ್ಸ್ ತೊಗೊಳ್ಳೋಣ ಅಂತ ಬಂದ್ವಿ. ಎಷ್ಟು ಕ್ಯೂಟ್ ಇದೆ ಗೊತ್ತಾ? ಇದು ಜಸ್ಟ್ 60 ರೂಪೀಸ್ ಗೈಸ್, ಜಸ್ಟ್ 60 ಅಷ್ಟೇ. ಅದು ಯೂಸ್ ಆ್ಯಂಡ್ ಎಷ್ಟು ರಿಪೀಟೆಡ್ ಯೂಸ್ ಮಾಡ್ಬೋದು. ನಾನು ತೊಗೋಬೇಕಂತ ಅಂದ್ಕೊಂಡಿನಿ. ನಾನು ಲೇಟಾಗಿ ಬರ್ತೀನಿ ಶಾಪಿಂಗ್ ಮಾಡೋದಕ್ಕೆ.
ಇಂಡಿಯಾದಲ್ಲಿ ಎಷ್ಟು ಬಂದ್ಬಿಡ್ತೈತೆ, ಇಂಡಿಯಾದಲ್ಲಿ ಕಾಸ್ಟ್ಲಿ ಗೊತ್ತಾ. ನೀರೇ ಬೆಳೆಸಲ್ಲ ನನಗೆ ಯಾಕೆ, ನಂಗೆ ಇಷ್ಟ ಇದು. ಡಾಕ್ಟರ್ ಓಕೆ, ಇಲ್ಲಿ ಕ್ಯೂಟ್ ಆಗೈತೆ, ಅದಕ್ಕೆ ಅಂದ್ಬಿಟ್ಟು ತಗೊತಿದ್ದೀವಿ. ಫ್ಯೂಚರ್ ಡಾಕ್ಟರ್. ಅದಕ್ಕೆ ಇಂಥದ್ದು ರೀಯೂಸಬಲ್ ಕ್ರಿಯೇಟ್ ಮಾಡಿರ್ತಾರೆ. ರೀಯೂಸಬಲ್ ಅಂದರೆ ನೀನು ಹೆಂಗೆ ಬೇಕು ಅವಾಗ, ಯಾವಾಗ ಬೇಕು ಅವಾಗ ಯೂಸ್ ಮಾಡ್ಕೋಬೋದು. ಇದನ್ನು ಆಮೇಲೆ ಆಫ್ ಮಾಡ್ಕೋಬೋದು. ಇದು ಗ್ಲೂನು ಸಿಗುತ್ತೆ. ಅದಕ್ಕೆ ನಾವು ವೇದಾಗ ಬರೀ ನೇಲ್ಸ್ ಕೊಡಿಸ್ತಿದ್ದೀವಿ, ಗ್ಲೂ ಅವಳೆ ತಗೊಳ್ಳಿ. ಅದು ಸ್ಟಿಕ್ ಟೈಪ್ ಅನಿಸ್ತೈತೆ, ಅಂದರೆ ಅದು ತೆಗೆದುಬಿಟ್ಟು ಅನ್ಸ್ಕೋಬೋದು. ಗೈಸ್ ನಾವಿವಾಗ ಎಲ್ಲ ತಗೊಂಡು ನಮ್ಮ ಮನೆ ಮಗುಗೆ ಲಾಲಿಪಾಪ್ ಬೇಕಂತೆ. ಪುಟಾಣಿ ಮಗು ಐತೆ ನಮ್ಮ ಮನೇಲಿ, ಒಂದು 22 ವರ್ಷದ ಮಗು. ಅದಕ್ಕೆ ಲಾಲಿಪಾಪ್ ಬೇಕಂತೆ, ಅದಕ್ಕೆ ಲಾಲಿಪಾಪ್ ತಗೊಳ್ಳೋಣ ಅಂತ ಬಂದಿದ್ದೀವಿ. ಸಾಕಲ್ಲ ಅಷ್ಟೊಂದು. ಬೆಳಗ್ಗೆಯಿಂದ 2 ಲಾಲಿಪಾಪ್ ತಿಂದವಳೆ. ಒಂದು ಚಾಕ್ಲೇಟು, 2 ಲಾಲಿಪಾಪ್ ತಿಂದವಳೆ. ಇನ್ನೂ ಲಾಲಿಪಾಪ್ ಬೇಕಂತ. ಯಾವುದೋ ಏನಂತ ಅಂದವಳೆ ಅಂದರೆ 40 ಗ್ರಾಮ್ಸ್ ಇದೆ ಕೊಡಿಸ್ಬೇಕಂತ. ಅದಕ್ಕೆ ಸರಿ 40 ಗ್ರಾಮ್ಸ್ ಅಷ್ಟೇ ಕೊಡ್ಸೋದು ನನ್ನ ಹತ್ರ ಕರ್ಕೊಬಂದಿದ್ದೀನಿ. ಇವಾಗ ಅದನ್ನೇ ಹುಡುಕ್ಬೇಕು. ನೋ, ಓನ್ಲಿ 40 ಗ್ರಾಮ್ಸ್. 40 ಗ್ರಾಮ್ಸ್ ಒಂದು ತಗೊಂಡೆ. ಅವಳೇ ಅಂದಿದ್ದು 40 ಗ್ರಾಮ್ಸ್ ಇದ್ರೆ ಮಾತ್ರ ತಗೊಡಿಲ್ಲ ಅಂದರೆ ತಗೊಡ್ಬೇಡ ಅಂತ. 40 ರೂಪೀಸ್ ವೇಫರ್ಸೇ ಬಂದ್ಬಿಡ್ತೈತೆ. 40 ರೂಪೀಸ್ ಒಂದು ಜಂಬೋನೇ ಬರ್ತೈತೆ. ಎಸ್ ವಿಲ್ಗು. ಅಲ್ಲಿ ಇಲ್ಲ ಐತಲ್ಲೇ. ಇಲ್ಲ ಐತೆ ಬಾ, 60 ಗ್ರಾಮ್ಸ್ ಅಲ್ಲಿ. ಅದಕ್ಕೆ ಅದು ತಗೊತಿದ್ದೀವಿ. ತಗೋ, ಯಾವ ಫ್ಲೇವರ್ ಬೇಕು? ಇಲ್ಲ ವಾಟರ್ ಮೆಲನ್ ಯಾವುದೋ ಒಂದು ತಗೋ. ಏನು ಮಾಡೋದು ಗೈಸ್, ಇಂಥ ಚಿಕ್ಕ ಮಕ್ಕಳಿದೆ, ಇದೇ ಪ್ರಾಬ್ಲಮ್ ಆಗಿಬಿಡುತ್ತೆ. ಸೊ ಗೈಸ್ ನಾವು ಫೈನಲಿ ಮನೆಗೆ ಬಂದ್ವಿ. ಆ್ಯಂಡ್ ಇಬ್ಬರು ಫೋನಲ್ಲಿ ಬ್ಯಾಟ್ರಿ ಶಟ್ ಡೌನ್ ಆಗಿತ್ತು. ಅದಕ್ಕೆ ಅಂದ್ಬಿಟ್ಟು ಏನು ಅಷ್ಟೊಂದು ಬ್ಲಾಗ್ ಮಾಡೋಕ್ಕಾಗಲಿಲ್ಲ, ಆದಷ್ಟು ಮಾಡ್ಕೊಂಡ್ವಿ. ಬಂದು RCB ಮ್ಯಾಚ್ ನಡೀತಿದೆ ಗಾಯ್ಸ್. ಇದೇಕೋನಾ ಇವತ್ತು ನಮ್ಮವರು ಗ್ರೀನ್ ಜರ್ಸಿ ಎಲ್ಲ ಆಡ್ತವ್ರೆ. ನೆನ್ನೆ ವೇದ ಬರ್ಡೆಗೆ ಈ ಪಿಸ್ತಾಚಿಯೋದು ಒಂದು ಕೇಕ್ ತರಿಸಿದ್ವಿ. ನನ್ನ ನೈಟ್ ನಾವು ಓವರ್ ನೈಟ್ ಆಗಿತ್ತು ಅಂದ್ಬಿಟ್ಟು ತಿನ್ನೋಕ್ಕಾಗಲಿಲ್ಲ. ಅದಕ್ಕೆ ಇವಾಗ ತಿನ್ಕೊಂಡು ಕೊಡ್ಸಿದ್ದೀನಿ. ಅದ್ರಲ್ಲಿ ಅರ್ಧ ನನಗೆ ಕಾಯ್ಸ್. ಅವಳು ಅರ್ಧ ಅವಳದು ನಂಗೆ ಕೊಡ್ತೀನಿ ಅಂದ್ಬಿಟ್ಟು ಇವಾಗ ಅವಳೇ ತಿಂತ. ಅದು ನೆನ್ನೆಗೆ ಮಾತ್ರ ಆಫರ್. ಆಮೇಲೆ ನಾನು ಏನೇನು ತಗೊಬಂದೆ ನನಗೆ ಅಂದರೆ, struggles behind her life struggles. ಇದೊಂದು ಬ್ಯಾಗ್ ತಗೊಂಡೆ. ಇದಕ್ಕೆ ಮೇಕಪ್ ಬಾಕ್ಸ್ ಇದೆಲ್ಲ ಐಟಮ್ಸ್ ಎಲ್ಲ ಹಾಕಿಡೋದು. ಗೈಸ್ ಇನ್ನ ಜಿಂಗ್ ಅಂತ ನೋಡಿದ್ಲು, ಅದು ತೋರಿಸ್ತೇವೆ ಆಗಲ್ಲಿ. ಆಮೇಲೆ ಇದೊಂದು ಲಿಪ್ ಲೈನರ್ ತಗೊಂಡೆ. ನನಗೆ ಲಿಪ್ ಲೈನರ್ ಮೇಲೆ ಎಷ್ಟು ಲವ್ ಅಂದರೆ, ನಂಗೆ ಯಾವ್ದಾದ್ರು ಡಾರ್ಕ್ ಲಿಪ್ ಲೈನರ್ ನೋಡೋ ತಗೋಬೇಕು. ಇವಾಗ ಆಲ್ರೆಡಿ ನನಗೆ ಒಂದು 5 ಆಗಿದೆ, ಸಿಗೋದೇ ಇಲ್ಲ ಅದ್ರ. ಇಲ್ಲಿ ಲಿಪ್ ಲೈನರ್ ಕಲೆಕ್ಷನ್ ಅಂದರೆ ನ್ಯೂಡ್ ಕಲರ್ ಸಿಗುತ್ತೆ, ಇದೊಂದು ಸ್ವಲ್ಪ ಡಾರ್ಕ್. ಅದಕ್ಕೆ ತಗೊಂಡೆ. ಅದಾದ್ಮೇಲೆ ನನ್ನ ಸೀರಮ್ ಖಾಲಿ ಆಗಿತ್ತು ಅಂದ್ಬಿಟ್ಟು ಐ ಟುಕ್ ದಿಸ್ ನಿಯಾಸಿನಮೈಡ್ ಸೀರಮ್. ಅಷ್ಟೇ. ಇವಾಗ ಮ್ಯಾಚ್ ನೋಡೋಣ. ಅವ್ರು ಬರ್ತಾರೆ, ಅವ್ರ ಕ್ಲಾಸ್ ಇದೆ. ಸೊ ಅವ್ರು ಬಂದಮೇಲೆ ನಾವು ಇದು ಟ್ರೆಜರ್ ಹಂಟ್ ಥರ ಮಾಡಿಸ್ಬೇಕು ಅಂದ್ಕೊಂಡಿದ್ದೀವಿ. ಇದೆಲ್ಲ ವೇದ ಐಟಮು, ಲಾಸ್ಟಲ್ಲಿ ನೋಡಿ ಏನೇನು ಕೊಟ್ಟಿದ್ದೀವಿ ಅಂತ. ಎಸ್ ನೋಡೋಣ. ಎಸ್ ಚೆನ್ನಾಗಿ ಮೊನ್ನೆ ಡ್ಯಾನ್ಸ್ ಸ್ಟೆಪ್ ನೋಡ್ಸ್ ಅವಾಗೆ ಮಾಡ್ದಲ್ಲ, ಅವಾಗೆ ರೋಡಲ್ಲಿ ಹಿಂಗೆ ಮಾಡ್ಕೋಬೇಕು. ಎಸ್ ಗೈಸ್, ಅವ್ರು ಬಂದಮೇಲೆ ಟ್ರೆಜರೆಂಟ್ ಮಾಡಬೇಕು. ಅದಕ್ಕೆ ಇವಾಗ ಟ್ರೆಜರೆಂಟ್ಗೆ ಏನೇನು ಬರಿಬೇಕು ಐಡಿಯಾಸ್ ಅದೆಲ್ಲ ಬರ್ಕೊತಿದ್ದೀವಿ. ಎಸ್ ನಾನು ಕೃತಿ, ಸೃಷ್ಟಿ, ವೇದ, ಸಂದೀಪ್, ಯಶು. ಇನ್ನೇನು ಮಾಮಿ? ಇನ್ನೇನಮ್ಮ? ಸೊ ಗೈಸ್ ಫೈನಲಿ ಅವರು ಬಂದ್ರು ಮನೆಗೆ. ನಾವು ಇವಾಗ ಊಟ ಮಾಡ್ತಿದ್ದೀವಿ. ನನ್ನ ನೈಟ್ ಹೈದರಾಬಾದಿ ದಮ್ ಬಿರಿಯಾನಿ ಮಾಡಿದ್ವಿ, ಊಟ ಮಾಡ್ತಿದ್ದೀವಿ ಎಲ್ಲರೂ. ಅವ್ರು ಮಶ್ರೂಮ್ ಬಿರಿಯಾನಿ, ನಾವು ಹೈದರಾಬಾದಿ ದಮ್ ಬಿರಿಯಾನಿ. ಸೊ ಇವಾಗ ನಾವು ಗೇಮಿಗೆ ಅಂದ್ಬಿಟ್ಟು ಚಿಟ್ಸ್ ಎಲ್ಲ ಬರ್ದಿರ್ತೀವಿ. ಅದು ನೆಕ್ಸ್ಟ್ ಬ್ಲಾಗಲ್ಲಿ ಬರುತ್ತೆ. ಈ ಥರ ಫುಲ್ ಲಾಂಗ್ ಆಗಿಬಿಡುತ್ತೆ. ಸೊ ಯಾ ದಟ್ಸ್ ಇಟ್. ಇವಾಗ ಮ್ಯಾಚ್ ನೋಡ್ತಿದ್ದೀವಿ. ಸೊ ಗೈಸ್ ಇನ್ನೊಂದು ಫೋನ್ ಸ್ಟ್ರಕ್ ಆಯ್ತಿತ್ತು. ಸೊ ವಿಡಿಯೋ ವ್ಲಾಗ್ ಕೃತಿ ಫೋನಲ್ಲಿ ಮಾಡಿಬಿಟ್ಟಿದ್ದೀನಿ. ಏನಂದರೆ ಇವತ್ತು RCB ಮತ್ತು ಡೆಲ್ಲಿ ಮ್ಯಾಚ್ ನಡೀತೈತೆ. KL ರಾಹುಲು ಇದು ಮಾಡ್ತಿದ್ದಾರೆ ವಿಕೆಟ್ ಕೀಪಿಂಗ. ಇದು ಪಡಿಕಲ್ಲು ಬ್ಯಾಟಿಂಗು.
ನಂಗೆ ಹೆಂಗೈತೆ ಇಬ್ರು ಕರ್ನಾಟಕದವರು ಒಂಥರ ಚೆನ್ನಾಗೈತೆ. ನಂಗೆ ಲಾಸ್ಟ್ ಇಯರ್ ಮ್ಯಾಚ್ ನೆನಪೈತೈತೆ. KL ರಾಹುಲ್ ಫುಲ್ ಗ್ರೌಂಡ್ ಮೇಲೆ ಇದು ಮಾಡ್ಬಿಟ್ಟು ಹಿಂಗಿಟ್ಟಿರ ಈ ವೃತ್ತದಲ್ಲಿರೋದೆಲ್ಲ ನಂದೇ. ಅಲ್ಲ ಇವಾಗ DJ KL ರಾಹುಲ್ ಸಾಂಗ್ ಆಗ್ತಾನೆ ಅನ್ಕೋಬೇಕಾ ಇಲ್ಲ RCBಗೆ ಆಗ್ತಾನೆ ಅಂದ್ರೆ ಯಾರ ಡೆಡಿಕೇಶನ್ ಅಂತ. ಮತ್ತೆ KL ರಾಹುಲ್ ಬರ್ಡೇ ಇವತ್ತು. ಏನಾಗುತ್ತೆ ಮ್ಯಾಚ್ ನೋಡೋಣ. ಒಪ್ಪಾಗೋಡ್ ಏನ್ ಮಾಡೋದು, ಒಂದು ಬದುಕು ಒಂದು ಮಿಡಿತ. ಹಂಗಂದ್ರೆ ವಿರಾಟ್ ಕೊಹ್ಲಿ ಅದೇನೆ ವಿರಾಟ್ ಕೊಹ್ಲಿ ಬದುಕು, ಇನ್ನೊಂದು ಮಿಡಿತ. ಇನ್ನೊಂದು ಯಾವುದು KL ರಾಹುಲ್ ದೇವದತ್ ಪಡಿಕ್ಕಲ್ ಅಂದ್ರೆ RCBಲೇ ಬರ್ತಾನೆ. ದೇವದತ್ ಪಡಿಕ್ಕಲ್ ಏನ್ ಮ್ಯಾಚ್ ನಮ್ಮ RCB ಅವರು ಸ್ವಲ್ಪ ಜಾಸ್ತಿ ಪಾಲ್ಪಿಟೇಷನ್ಸ್ ಬಸ್ಬೇಕು, ಅವಾಗೆ ಚಂದ. ಇವಾಗೆಲ್ಲ ಈಸಿಯಾಗಿ ಗೆಲ್ತಿದ್ದೀವಿ. ಎಸ್ ಕೇಕ್ ಅಂತೂ ಮಸ್ತ್ ಇದೆ. ನೆನ್ನೆಗಿಂತ ಆ್ಯಕ್ಚುಲಿ ಇವತ್ತು ಚೆನ್ನಾಗೈತೆ ಕೇಕ್ ಗಾಯ್ಸ್. ಮತ್ತು ಏನಂದರೆ ನಂದು ನಿಜ ಹೇಳ್ತೀನಿ ಎಷ್ಟು ನಸೀಬ್ ಖರಾಬ್ ಅಂದರೆ, ಇಲ್ಲಿ ನೋಡಿ ಇವೆರಡು ಬ್ಯಾಗ್ ನೋಡ್ಕೊಳ್ಳಿ. ಏನಾಗೈತೆ ಅಂದರೆ ಇದು ವಿಂಟರ್ ಇತ್ತಲ್ವ, ಹ್ಯುಮಿಡಿಟಿ ಜಾಸ್ತಿ ಆಗಿಬಿಟ್ಟು ಸ್ವಲ್ಪ ಫಂಗಸ್ ಫಾರ್ಮೇಷನ್ ಸ್ಟಾರ್ಟ್ ಆಗಿತ್ತು ಆ ಸೂಟ್ಕೇಸ್ ಮೇಲೆ. ನಾನು ಬಟ್ಟೆ ಕ್ಲೀನ್ ಮಾಡೋಣ ಅಂತ ನೋಡ್ತಿದ್ದೇನೆ, ಸ್ಟಾರ್ಟ್ ಆಗೈತಿ. ಅದು ನೋಡಿದ ತಕ್ಷಣ ನನಗೆ ಸೈಕ್ ಆಗೋಯ್ತು. ಆಗಲ್ಲ ಇನ್ನೊಂದ್ಬಿಟ್ಟು ಎತ್ಕೊಂಡೋಗಿ ಟೆರೇಸ್ ಮೇಲೆ ಎಲ್ಲ ಹಾಕಿ ಉಜ್ಜಿ ದೆನ್ ಎಲ್ಲ ಉಜ್ಜಿ ಅದ್ರೊಳಗಡೆ ಇರೋ ಬಟ್ಟೆ ಎಲ್ಲ ವಾಶ್ ಮಾಡಿ ಅದನ್ನು ಒಣಗಾಕಿ. ನೆನ್ನೆ ಹಾಲಿಡೇ ಇತ್ತು ನನಗೆ, ಹಾಲಿಡೇ ಫುಲ್ ಇದೇ ಮಾಡಿ ಬ್ರೇಕ್ಫಾಸ್ಟ್ ಮಾಡಿದಾಗೆ 3 o'clock ಆಗಿತ್ತು ಗೊತ್ತಾ ನೋಡಿ. ಅದಕ್ಕೆ ಇವಾಗ ಒಣಗಿದೆ ಎತ್ಕೊಬಂದಿದ್ದೀನಿ. ಇದು ಏನಪ್ಪ ಇದು, ಏನಾದ್ರು ಒಂದು ಆಯ್ತಾನೆ ಇರುತ್ತೆ ಗೈಸ್, ಏನಾದರೂ ಒಂದು ಯಪ್ಪ ಅನ್ಸ್ಬಿಟ್ಟಿತ್ತು ನನಗಂತೂ. ಆಮೇಲೆ ಎಲ್ಲ ವಾಶ್ ಮಾಡಿ ಇದು ಮಾಡಿ ಇಟ್ಟೆ. ನೋಡೋಣ, ಸೂಟ್ ಕೇಸ್ ನಾನು ಹೊಸ ತೊಗೊಬೇಕು ಅಂದ್ಕೊಂಡಿದ್ದೀನಿ ಇಲ್ಲಿ. ಅದು ಬಟ್ ಇಲ್ಲಿ ಫುಲ್ ಹೆವಿ ಪ್ರೈಸ್ ಇದೆ. ಸೊ ನೋಡಿಬಿಟ್ಟು ಐ ಶುಡ್ ಡಿಸೈಡ್ ಏನು ಮಾಡೋದು ಅಂತ. ಅದು ಇವಾಗ ಅದು ಫುಲ್ ಡ್ಯಾಮೇಜ್ ಆಗಿದೆ ಆಯಿತಾ. ಅದು ಏರ್ಪೋರ್ಟಲ್ಲಿ ಎತ್ಕೊಂಡೋಗೋ ಕಂಡೀಷನಲ್ಲೂ ಇಲ್ಲ. ನಾನು ನಮ್ಮ ಅಪ್ಪನ ಜೊತೆ ಮಾತಾಡಬೇಕು ಎವ್ರಿ ಟೈಮ್. ಏನಾಗಲಿ ನಾನು ನಮ್ಮ ಅಪ್ಪನ ಜೊತೆ ಮಾತಾಡಬೇಕು, ನಮ್ಮ ಅಮ್ಮನ ಜೊತೆ ಮಾತಾಡಬೇಕು. ಐ ಆಮ್ ಆಲ್ವೇಸ್ ಡಿಪೆಂಡೆಂಟ್ ಆನ್ ದೆಮ್. ನಾನು ಡಿಸಿಷನ್ ಮಾಡಬೇಕಾದ್ರೆ ಏನೋ ಒಂದು ಡಿಸಿಷನ್ ಮಾಡಬೇಕಾದ್ರೆ, ಇಲ್ಲ ಒಂದೊಂದು ಸರಿ ನನಗೆ ತಲೆ ಕೆಟ್ಬಿಟ್ರೆ ನಾನೇ ಡಿಸಿಷನ್ ಮಾಡಿಬಿಡ್ತೀನಿ ಅಂತ ಲೂಸ್ ನಾನು. ಸೊ ಅದಕ್ಕೆ ಇವಾಗ ನಾನು ಮೇಕಪ್ ಬ್ಯಾಗ್ ತಂದಿದ್ನಲ್ಲ ಅದನ್ನೆಲ್ಲ ಸೆಟ್ ಮಾಡಬೇಕು. ಅದಕ್ಕೆ ಅಂದ್ಬಿಟ್ಟು ಕೃತಿ ಇದಕ್ಕೆ ಎತ್ಕೊಂಡೋಗೋಣ ರೂಮ್ಗೆ ಅಂದ್ಬಿಟ್ಟು ನಾನು ರೂಮಿಂದ ಎತ್ಕೊಂಡು ಒಯ್ತಾ ಇದ್ದೀನಿ. ನಮ್ಮ ಮಂಡ್ಯ ಭಾಷೆ ಹೋಗ್ತಿದ್ದೀನಿ ಗೈಸ್. ಎಸ್ ನಾನು ಮೇಕಪ್ ಏರ್ಪೋರ್ಟ್ಗೆಲ್ಲ ಹೋಗ್ಬೇಕಾದ್ರೆ ಇದ್ರೊಳಗೆ ಇಟ್ಕೊಂಡು ಬಂದಿದ್ದೆ ಗೈಸ್. ಮಹಾಲಕ್ಷ್ಮಿ ಸ್ವೀಟ್ಸ್ ಇಲ್ಲಿ ಹತ್ರೊಳಗೆ ಐತೆ. ಇದ್ರೊಳಗೆ ಇಟ್ಕೊಂಡಿದ್ದೆ, ಬ್ಯಾಗೇ ಇರಲಿಲ್ಲ ನನ್ನ ಹತ್ರ. ಸೊ ಗೈಸ್ ಫೈನಲಿ RCB ಮ್ಯಾಚ್ ಮುಗೀತು. ಆವಾಗಲೇ ನಾವೇ ಕೇಳ್ತಿದ್ವಿ ಸ್ವಲ್ಪ ಲೈಕ್ ಜೋಶ್ ಬರೋ ಥರ. ಮೊದಲೆಲ್ಲ ಬಾಯಿಗೆ ಅಂದರೆ ಫುಲ್ ಭಯ ಬಸಿ ಗೆಲ್ತಿದ್ರಲ್ಲ, ಆ ಥರ ಒಂದು ನಡೀಲಿ ಫುಲ್ ಈಸಿ ಗೇಮ್ಸ್ ಗೆಲ್ತಿದ್ದೀವಿ ಅಂತ ನೋಡಿದ್ರೆ ಗೆಲ್ತಾರೆ ಅಂತ ಅಂದ್ಕೊಂಡ್ವಿ. ಇಟ್ಸ್ ಓಕೆ ಗೈಸ್, ಬೇಜಾರಾಯ್ತು ನನಗೆ ಎಕ್ಸ್ಪೆಷಲಿ. ಇಟ್ಸ್ ಓಕೆ, KL ರಾಹುಲ್ ಬರ್ಡೇ, ಈ ಮ್ಯಾಚು KL ರಾಹುಲ್ಗೆ ಹೋಗಲಿ. ಆ್ಯಂಡ್ 1 hour ಮಲ್ಕೊಂಡು ನಾನು ಎದ್ದೆ, ಅವ್ರು ಇನ್ನೂ ಯಾರೂ ಎದ್ದಿಲ್ಲ. ಸೊ ಇವಾಗ ಡಿನ್ನರ್ ಮಾಡಬೇಕು. ಆಮೇಲೆ ನಾನು ಹೇಳ್ದಲ್ಲ ವೇದಕ್ಕೆ ಟ್ರೆಷರ್ ಹ್ಯಾಂಡ್ ಮಾಡಿಸ್ತೀವಿ ಅಂತ, ಅದಕ್ಕೆಲ್ಲ ಚಿಟ್ಸ್ ಎಲ್ಲ ರೆಡಿ ಮಾಡಿದ್ದೀವಿ. ಅದು ಮಾಡಿಸ್ಬೇಕು, ಅದು ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ ನೋಡಿ. ಎಸ್ ಇವಾಗ ಟೈಮು 1:32. ಇನ್ನು ಚಪಾತಿ ಮಾಡ್ತಿದ್ದೀವಿ. ನಾನು ಇವಾಗ ಎದ್ದು ಬಂದೆ, ಸೃಷ್ಟಿ ಮಾಡ್ತಿದ್ದಾಳೆ. ಆ್ಯಂಜಲಿ ಕರಿ ಊಟ ಮಾಡಬೇಕು ಗೈಸ್. ದಟ್ಸ್ ಇಟ್ ಗೈಸ್. ಇದೆ ಒಂದು ನಿಮಿಷ ಇರೋ. ಸೊ ಗೈಸ್ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಗೇಮ್ ಕೂಡ ಆಡ್ಸಿದ್ವಿ, ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ ಅದು. ಎಸ್ ಮತ್ತೆ ನನ್ನ ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಲಾಟ್ಸ್ ಆಫ್ ಲವ್. ಬೈ ಬೈ.